ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲವನ್ನೇ ಸೃಷ್ಟಿಸಿದೆ. 48 ನಾಯಕರಿಗೂ ಹನಿ ಟ್ರ್ಯಾಪ್ ಆಗಿದೆ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ರು. ಅದು ನಿಜಾನ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಎಸ್, ಈ ಹನಿ ಟ್ರ್ಯಾಪ್ ಕೋಲಾಹಲ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಂಡು ಹೋಗ್ತಿದೆ. ಯಾರದು 48 ನಾಯಕರು ಹನಿ ಟ್ರ್ಯಾಪ್ ಆಗಿದೆ ಅಂತ ಅಂದ್ಮೇಲೆ, ಈಗ 48 ಅಂತ ಹೇಳಿದ್ಮೇಲೆ ಕೆಎನ್ ರಾಜಣ್ಣ ಅವರಿಗೆ ಯಾರ್ಯಾರು ಅನ್ನುವಂಥದ್ದು ಗೊತ್ತಿರಬೇಕು. ಸೊ ಅದು ನಿಜಾನ ಅನ್ನುವಂಥ ಒಂದು ಅನುಮಾನ ಸದ್ಯಕ್ಕೆ ಮೂಡ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ ಬಳಿ ಸಿಕ್ಕಿದೆ ಕೊಂಡಿದ್ದಾರ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸದ್ದು ಗದ್ದಲ ಉಂಟು ಮಾಡಿದೆ. ರಾಜ್ ನ್ಯೂಸ್ ಬಳಿ ಇದೆ ಒಂದು ಸ್ಫೋಟಕ ಆಡಿಯೋ. ರಾಜ್ಯದಲ್ಲಿ ಮತ್ತೊಬ್ಬ ರಾಜಕೀಯ ನಾಯಕನಿಗೆ ಆಗಿದೆಯಂತೆ ಹನಿ ಟ್ರ್ಯಾಪ್. ಆ ನಾಯಕನ ಹೆಸರು ಹೇಳಿರುವ ಆಡಿಯೋ ಲಭ್ಯವಾಗಿದೆ ಈಗ ನಿಮ್ಮ ರಾಜ್ ನ್ಯೂಸ್ಗೆ. ದೂರು ನೀಡ್ತೇನೆ ಅಂತ ಮನವಿಯನ್ನ ರಾಜಣ್ಣ ಅವರು ಮಾಡಿದ್ಯಾಕೆ? ದೂರು ಕೊಡ್ತೀನಿ ಅಂತ ಹೋಗಿ ಮನವಿ ಮಾಡ್ಕೊಂಡು ಬಂದಿದ್ದಾರೆ ರಾಜಣ್ಣ ಅವರು. 48 ನಾಯಕರ ಜೊತೆ ಲಿಂಕ್ ಇರೋದು ನಿಜಾನ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಇಲ್ಲ, ಸಾಕ್ಷಿ ಸಮೇತ ನಾನು ಇದ್ರ ಬಗ್ಗೆ ದೂರು ಕೊಡ್ತೀನಿ ಅಂತ ಹೋದಂತಹ ರಾಜಣ್ಣ ಅವರು, ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದಂತ ರಾಜಣ್ಣ ಅವರು ಬಂದ್ಬಿಟ್ಟು ತಾನು ಮನವಿ ಮಾಡಿದ್ದೀನಿ ಅಂತ ಉಲ್ಟಾ ಹೊಡಿತಾರೆ. ಸೊ ಏನಿರ್ಬೋದು ಇದರ ಹಿಂದಿನ ಅಜೆಂಡಾ, ರಹಸ್ಯ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಹಾಗೆ ಹಲವರ ವಿಚಾರ ಕುರಿತು ಮಾತನಾಡಿರೋದು ಕೂಡ ಆಡಿಯೋದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹನಿ ಟ್ರ್ಯಾಪ್ ವಿಚಾರ ಅನ್ನುವಂಥದ್ದು ಮತ್ತೆ ಹನಿ ಟ್ರ್ಯಾಪ್ ಕಿಂಗ್ ಪಿನ್ಗಳು ಅವರವರ ಸಹಚರರ ಅನ್ನುವಂತ ಪ್ರಶ್ನೆಗೆ ನಿಮ್ಮ ರಾಜ್ ನ್ಯೂಸ್ ಬಳಿ ಆಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಇದೆ. ಈಗಾಗಲೇ ರಾಜ್ಯದಲ್ಲಿ ಮತ್ತೊಬ್ಬ ರಾಜಕೀಯ ನಾಯಕನಿಗೆ ಆಗಿದೆಯಂತೆ ಹನಿ ಟ್ರ್ಯಾಪ್. ಸೊ ಒಟ್ಟಾರೆಯಾಗಿ ಆ ಆಡಿಯೋದಲ್ಲಿ ಹನಿ ಕಿಂಗ್ ಮತ್ತೆ ಸಹಚರರು ಮಾತನಾಡಿರುವಂತದ್ದಿದೆ. ಈ ಹನಿ ಟ್ರ್ಯಾಪ್ ದಿನದಿಂದ ದಿನಕ್ಕೆ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ಅದ್ರ ಜೊತೆಗೆ ಈ 48 ನಾಯಕರಿಗೂ ಏನ್ ಹನಿ ಟ್ರ್ಯಾಪ್ ಆಗಿದೆ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ರಲ್ಲ, ಅದು ನಿಜಾನ ಅನ್ನುವಂತ ಅನುಮಾನ ಮೂಡಿಸ್ತಾ ಇದೆ. ಯಾಕಂದ್ರೆ ರಾಜಣ್ಣ ಅವರು ಹೇಳಿದಂತಹ ವಿಚಾರ ಗಳಿಗೆಗೊಂದು ಮಾತಾಡ್ತಾರೆ. ಈಗ ಹೇಳಿದ್ದು ನಾಳೆ ಇರಲ್ಲ, ನಾಳೆ ಹೇಳಿದ್ದು ಇವತ್ತಿರಲ್ಲ ಅನ್ನೋ ರೀತಿಯಾಗಿ. ಸೊ ಪ್ರಮುಖವಾಗಿ ನೋಡಿ, ರಾಜಣ್ಣ ಅವರು ಎಲ್ಲೋ ಒಂದು ಕಡೆ ದೂರನ್ನ ಕೊಡ್ತೀನಿ ಅಂತ ಹೋದಂತವ್ರು ಮನವಿಯನ್ನ ಕೊಟ್ಟು ಬಂದಿದ್ದಾರೆ ಅಂತ ಪರಮೇಶ್ವರ್ ಅವರೇ ಹೇಳ್ತಾರೆ. ಸ್ವತಃ ದೂರು ಕೊಡ್ಬೇಕಾಗಿರೋದು ಪೊಲೀಸ್ ಠಾಣೆಗೆ, ನನ್ನ ಹತ್ರ ಅಲ್ಲ. ಪೊಲೀಸ್ ಠಾಣೆಗೆ ದೂರು ಕೊಡ್ಬೇಕು, ನನ್ನ ಹತ್ರ ಬಂದಿದ್ದು ಮನವಿಯನ್ನ ಮಾಡೋದಕ್ಕೆ ಅನ್ನುವಂತಹ ವಿಚಾರ. ಸೊ ಎಲ್ಲೋ ಒಂದು ಕಡೆ ನಮ್ಮ ರಾಜ್ ನ್ಯೂಸ್ ನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಆಡಿಯೋ ಲಭ್ಯವಾಗಿದೆ. ಆ ಆಡಿಯೋದಲ್ಲಿ ಮತ್ತೊಬ್ಬ ರಾಜಕೀಯ ನಾಯಕನಿಗೆ ಆಗಿದೆಯಂತೆ ಹನಿ ಟ್ರ್ಯಾಪ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ರಾಜ್ಯ ರಾಜಕೀಯದಲ್ಲಿ ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದು ತಲ್ಲಣವನ್ನೇ ಸೃಷ್ಟಿಸ್ತಾ ಇದೆ. ಈಗ ಮತ್ತೆ ಹೊಸದೊಂದು ಬಾಂಬ್, ಅದು ಕೂಡ ಯಾರ್ಯಾರು ಈ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನುವಂಥ ವಿಚಾರವಾಗಿ ಮಾತನಾಡಿರುವ ಆಡಿಯೋ ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ ವಿಚಾರಗಳನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ರಾಜಣ್ಣ ಅವರು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವ ಮುಖಾಂತರವಾಗಿ ಹೋಗ್ತಿದ್ದಾರೆ ಅನ್ನುವಂಥದ್ದು. ರೂಪಾ, ಒಂದ್ ಕಡೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಏನು ಸಚಿವ ಕೆಎನ್ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಆಗಿದೆ ಅನ್ನುವಂಥದ್ದು ವಿಧಾನಸಭೆಯ ಕಲಾಪದಲ್ಲಿ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನನಗಷ್ಟೇ ಅಲ್ಲ, 48 ಜನರಿಗೂ ಕೂಡ ಆಗಿರ್ತಕ್ಕಂಥದ್ದು ಕೂಡ ಇದೆ ಅನ್ನುವಂತಹ ಒಂದು ಸ್ಫೋಟಕವಾಗಿರ್ತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾರೆ. ಸೊ ಈ ವಿಚಾರವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಎನ್ ರಾಜಣ್ಣ ಅವರು ಹೇಳಿದಂತೆ ಎಲ್ಲೋ ಒಂದು ಕಡೆ ಆ ರೀತಿಯಾಗಿರುತ್ತೆ 48 ಜನರಿಗೂ ಕೂಡ ಆಗಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂತಂದ್ರೆ ರಾಜ್ ನ್ಯೂಸ್ಗೆ ಆ ಬಗ್ಗೆ ಇರ್ತಕ್ಕಂಥ ಒಂದು ಸ್ಫೋಟಕ ಆಡಿಯೋ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲೇ ರಾಜ್ ನ್ಯೂಸ್ನಲ್ಲಿ ಕೂಡ ಆಡಿಯೋ ಕೂಡ ಬರಲಿದೆ. ಯಾಕಂತಂದ್ರೆ ಒಂದ್ ಕಡೆ ಆ ಆಡಿಯೋದಲ್ಲಿ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳೇನಂತಂದ್ರೆ, ಒಬ್ಬ ನಾಯಕನಿಗೆ ಅವ್ರಿಗೂ ಕೂಡ ಒಂದು ಸಿಡಿ ಇದೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಕೂಡ ಮಾತನಾಡಿರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು ನಾಯಕನ ಹೆಸರು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೂ ಕೂಡ ನಾನು ಯಾರ ಮುಂದೆ ಬಾಯಿ ಬಿಟ್ಟಿದ್ದೀನ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಕೂಡ ಉಲ್ಲೇಖವಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಕಿಂಗ್ ಪಿನ್, ಈ ಒಂದು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಕಿಂಗ್ ಪಿನ್ಗಳು ಯಾವ ರೀತಿಯಾಗಿ ತಮ್ಮ ಒಂದು ಪ್ಲಾನ್ಗಳನ್ನ ಮಾಡ್ಕೊಳ್ತಾರೆ, ತಮ್ಮ ಒಂದು ಸಿದ್ಧತೆಗಳನ್ನ ಯಾವ ರೀತಿಯಾಗಿ ಒಂದು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಆ ಆಡಿಯೋದಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಕೆಎನ್ ರಾಜಣ್ಣ ಅವರು ಹೇಳಿದಂತೆ 48 ಜನರಿಗೆ
ನಾಯಕರಿಗೆ ಕೂಡ ಆಗಿದೆ ಅನ್ನುವಂಥ ಮಾತೇನಿದೆ ಅದರಲ್ಲಿ ಇವರು ಕೂಡ ಒಬ್ಬರ ಅನ್ನುವಂಥದ್ದು. ಒಬ್ಬ ರಾಜಕೀಯ ನಾಯಕನಿಗೆ ಮತ್ತೊಬ್ಬ ರಾಜಕೀಯ ನಾಯಕನಿಗೆ ಕೂಡ ಈ ಹನಿ ಟ್ರ್ಯಾಪ್ ಆಗಿದೆ, ಅದು ಇದುವರೆಗೂ ಕೂಡ ಬಹಿರಂಗ ಆಗಿಲ್ಲ ಅನ್ನುವಂಥದ್ದು. ಎಲ್ಲೊಂದ್ ಕಡೆ ಈಗ KN ರಾಜಣ್ಣ ಅವರು ಹನಿ ಟ್ರ್ಯಾಪ್ ಆಗೋಕ್ಕಿಂತ ಮುಂಚಿತವಾಗಿ ಇವರು ಎಚ್ಚೆತ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು. ಈಗ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರನ ಭೇಟಿಯಾಗಿ ಕೂಡ ಈ ಬಗ್ಗೆ ಮನವಿಯನ್ನು ಕೂಡ ಕೊಟ್ಟು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಗ್ರಹಿಸಿದ್ದಾರೆ. ಆದರೆ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಆಡಿಯೋದಲ್ಲಿ ಮುಖಾಂತರ ಕೂಡ ಅಲ್ಲಿ ಒಬ್ಬ ನಾಯಕನು ಕೂಡ ಆಗಿದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಅವರವರ ಮಾತನಾಡಿರ್ತಕ್ಕಂಥ ಆಡಿಯೋ ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಪ್ರತಿಷ್ಠೆಯನ್ನ ತೆಗೆದುಕೊಳ್ಳಲಿಕ್ಕೆ ಅಥವಾ ರಾಜಕೀಯವಾಗಿ ಅವ್ರನ್ನ ಹಿಂದೆ ಹಾಕ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಅಂತಕ್ಕಂಥ ಅಸ್ತ್ರಕ್ಕೆ ಮುಂದಾದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಿಷ್ಟು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬ ರಾಜಕೀಯ ನಾಯಕನು ಕೂಡ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಜೀವನ ಆಗಿರ್ಬೋದು, ವೈಯಕ್ತಿಕವಾಗಿದ್ದ ಪ್ರತಿಷ್ಠೆ ಆಗಿರ್ಬೋದು ಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ವೈಯಕ್ತಿಕ ಪ್ರತಿಷ್ಠೆಯ ಪೈಪೋಟಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ರೂಪಾ ನೋಡಿ, ಬಹಿರಂಗವಾಗಿ ಸದನದಲ್ಲೇ ಹನಿ ಟ್ರ್ಯಾಪ್ ವಿಚಾರವಾಗಿ ಹೇಳಿಕೆ ಕೊಟ್ಟಂತವ್ರು ರಾಜಣ್ಣ. ಈ ಹೇಳಿಕೆಯ ಮುಖಾಂತರವಾಗಿ ಟ್ರಬಲ್ ಅನ್ನುವಂಥದ್ದನ್ನ ಅವರ ಮೈ ಮೇಲೆ ಅವರೇ ಎಳೆದುಕೊಂಡಿದ್ದಾರೆ. ಈಗ ಒಂದು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಈ ವಿಚಾರವಾಗಿ ಏನಾದ್ರೂ ಸುಳ್ಳು ಹೇಳಿದ್ದಾರೆ ಅಥವಾ ಏನು ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ನೋಡೋದಾದ್ರೆ ಬಸವರಾಜ್ ಪ್ರಮುಖವಾಗಿ ನೋಡಿ, ಏನಾದ್ರೂ ಈ ವಿಚಾರವಾಗಿ ಮಾಹಿತಿಯನ್ನ ಕೊಡ್ಲಿಲ್ಲ ಅಂದ್ರೆ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಏನಾದ್ರೂ ಅಕಸ್ಮಾತ್ ಈ ವಿಚಾರದಲ್ಲಿ ಹಿನ್ನಡೆದ್ರೆ, ಸುಳ್ಳು ಹೇಳಿದ್ರೆ ರಾಜಣ್ಣ ಅವರಿಗೆ ಸ್ವಲ್ಪ ಸಂಕಷ್ಟ ಎದುರಾದ ರೀತಿ. ಯಾಕಂದ್ರೆ ಈಗಾಗಲೇ ಅವರ ವಿಚಾರವಾಗಿ ಹೈಕಮಾಂಡ್ ಮುನಿಸ್ಕೊಂಡಿದೆ. ಈ ಹೇಳಿಕೆಯನ್ನ ಬಹಿರಂಗ ಕೊಟ್ಟಿರೋದಾಗಿ ಇದನ್ನ ಪಕ್ಷದಲ್ಲೇ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ಬಹುದಿತ್ತು ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ತಮ್ಮ ಮೇಲೆ ತಾವೇ ಟ್ರಬಲ್ ಹೇಳ್ಕೊಂಡ್ರ ಅಂತ. ರೂಪಾ, ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆ ಹಲವಾರು ನಾಯಕರು ಅದನ್ನು ಹೇಳ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ, ಕೆಲವು ನಾಯಕರು ಹೇಳ್ಕೊಳ್ಳಿಕ್ಕೆ ಹಿಂದೇಟಾಗ್ತಾರೆ. ಯಾಕಂತಂದರೆ ಎಲ್ಲೋ ಒಂದು ಕಡೆ ನಮಗೆ ಮುಜುಗರ ಆಗ್ಬಹುದು ಅನ್ನುವಂಥದ್ದು. ಉದಾಹರಣೆಗೆ ಈಗ ನಮ್ಮ ರಾಜ್ ನ್ಯೂಸ್ನಲ್ಲಿ ಕೂಡ ಬಿತ್ತರವಾಗ್ತಕ್ಕಂಥ ಸುದ್ದಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಒಬ್ಬ ನಾಯಕನಿಗೆ ಆಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ವ್ಯಕ್ತಪಡಿಸ್ತಾರೆ. ಆ ಒಂದು ನಾಯಕನ ಹೆಸರು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಅವರು ಇದುವರೆಗೂ ಕೂಡ ಯಾಕೆ ಹೇಳಿಲ್ಲ, ಇದುವರೆಗೂ ಕೂಡ ಯಾಕೆ ದೂರು ಕೊಟ್ಟಿಲ್ಲ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಪ್ರಶ್ನೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಅವರು ಕೂಡ ಒಬ್ಬ ಪ್ರಭಾವಿ ರಾಜಕಾರಣಿ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂತಹ ಪ್ರಭಾವಿ ರಾಜಕಾರಣಿ ಯಾಕೆ ಈ ಬಗ್ಗೆ ಆಗಿದೆ ನನಗೆ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಯಾಕೆ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು, ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು ಯಾಕೆ ಕೇಳಿಲ್ಲ ಅನ್ನುವಂತಹ ಸರ್ವೇ ಸಾಮಾನ್ಯ ಪ್ರಶ್ನೆಗಳು ಕೂಡ ಹುಟ್ಕೊಳ್ತವೆ. ಆದರೆ ಇದಕ್ಕೆ ಏನು KN ರಾಜಣ್ಣ ಅವರು ಏನು ಅವ್ರಿಗೂ ಕೂಡ ಇಂತಹ ಪ್ರಯತ್ನ ಆಗುವಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಅವರು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಕೆಲವು ನಾಯಕರು, ಹೀಗೆ ಹಲವು ನಾಯಕರು ಕೂಡ ಆಗಿರ್ತಕ್ಕಂಥದ್ದು, ಅದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ಒಂದಿಷ್ಟು ಆಗ್ರಹ ಕೂಡ KN ರಾಜಣ್ಣ ಅವ್ರದ್ದು ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಈಗ ರಾಜ್ ನ್ಯೂಸ್ನಲ್ಲಿಯೂ ಕೂಡ ಒಂದು ಸ್ಫೋಟಕವಾಗಿರ್ತಕ್ಕಂಥ ಆಡಿಯೋ ಕೂಡ ಅತಿ ಶೀಘ್ರದಲ್ಲಿ ಕೂಡ ಬರುವಂಥದ್ದು. ಅದರಲ್ಲಿ ಕೂಡ ಇದೇ ರೀತಿಯಾಗಿದ್ದ ನಾಯಕರ ಹೆಸರು ಕೂಡ ಇದೆ. ಆದರೆ ಆ ನಾಯಕರು ಇದುವರೆಗೆ ಯಾಕೆ ದೂರು ಕೊಟ್ಟಿಲ್ಲ ಅಥವಾ ಈ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಕುತೂಹಲ ಎಡೆ ಮಾಡಿಕೊಡ್ತಾರೆ. ಯಾಕಂತಂದ್ರೆ ಅವರ ಒಂದಿಷ್ಟು ಪ್ರತಿಷ್ಠೆ ಆಗಿರ್ಬೋದು, ಮತ್ತೆ ಅವರ ವೈಯಕ್ತಿಕ ಜೀವನಕ್ಕೂ ಕೂಡ, ಮತ್ತೆ ರಾಜಕೀಯ ಜೀವನಕ್ಕೂ ಕೂಡ, ಮತ್ತೆ ಅವರ ಸಮುದಾಯದ ಜನರಿಗೂ ಕೂಡ ಸಾಕಷ್ಟು ಒಂದು ಕಡೆ ಆತಂಕ ಮತ್ತೆ ಅವರ ಬಗ್ಗೆ ಇರ್ತಕ್ಕಂಥದ್ದು ಕೂಡ ಗೌರವ ಕೂಡ ಕಡಿಮೆ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಹುದು. ಇಂಥ ಒಂದು ಸಂದರ್ಭದಲ್ಲಿ ಇದನ್ನ ಸೂಕ್ಷ್ಮವಾಗಿ ಸರ್ಕಾರ ಈ ಬಗ್ಗೆ ಏನು ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಏನಿದೆ ಇದನ್ನ ಸೂಕ್ಷ್ಮವಾಗಿ ಅವರು ತನಿಖೆ ನಡೆಸಬೇಕು. ಈ ಬಗ್ಗೆ ಇದರ ಹಿಂದಿನ ಕಿಂಗ್ ಪಿನ್ಗಳು ಯಾರು ಅನ್ನುವಂಥದ್ದನ್ನು ಕೂಡ ಅವರಿಗೆ ಸರಿಯಾಗಿರ್ತಕ್ಕಂಥ ಕಾನೂನಡಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕ್ರಮ ಕೈಗೊಂಡು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಕಠಿಣ ಶಿಕ್ಷೆಯನ್ನು ಕೂಡ ಕೊಡುವ ಮುಖಾಂತರ ಈ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರವೇ ಪ್ರಸ್ತಾಪ ಆಗಬಾರ್ದು. ಆ ರೀತಿಯಲ್ಲಿ ಬಿಗಿ ಕಾನೂನನ್ನ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಕೂಡ ಸರ್ಕಾರಗಳ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ರೂಪಾ, ನಿಮ್ಮೆಲ್ಲ ಮಾಹಿತಿಗಾಗಿ